ಇಷ್ಟ ಆಯ್ತಾ? ಇಷ್ಟು ಕಲರ್ಸ್ ಮಾಡ್ತಾ ಇದ್ದಾರೆ. ಸೊ ಜಾಸ್ತಿ ಏನು ಉರಿಯೋದು ಅವಶ್ಯಕತೆ ಇಲ್ಲ, ಸ್ವಲ್ಪ ಕೆಂಪಗಾದರೆ ಸಾಕು. ಇವತ್ತು ನಾನು ಮಾಡ್ತಾ ಇದ್ದೀನಿ ಮ್ಯಾಂಗೋ ಕೇಸರಿ ಬಾತ್. ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾನು ಕೇಸರಿ ಹಾಕಿಲ್ಲ, ಏನು ಕಲರ್ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಮ್ಯಾಂಗೋ ಕಲರ್ ಬಂದಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಪ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಂಗೋ ಕೇಸರಿ ಬಾತ್. ಇದು ಬಂದು ನಮ್ಮ ಮನೆಗೆ ನಮ್ಮ ಚಿಕ್ಕಪ್ಪ ಮಗಳು ಬಂದಿದ್ದಾಳೆ, ನನ್ನ ತಂಗಿ. ಸೊ ಅವಳು ಯೂಟ್ಯೂಬಲ್ಲಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೇಸರಿ ಬಾತ್ ವೈರಲ್ ಆಗಿದೆ. ಅದನ್ನು ನೋಡಿ ಅವಳಿಗೆ ತಿನ್ನಬೇಕು ಅನ್ನಿಸ್ತಂತೆ. ಸೊ ಅದಕ್ಕೆ ಮಾಡ್ಕೊಡಕ್ಕ ಅಂತ ಕೇಳಿದ್ದಕ್ಕೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಮ್ಯಾಂಗೋ ಕೇಸರಿ ಬಾತ್. ಮ್ಯಾಂಗೋ ಕೇಸರಿ ಬಾತ್ ಮಾಡೋದಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ರವೆ, ಚಿರೋಟಿ ರವೆ, ಇದು ದ್ರಾಕ್ಷಿ, ಗೋಡಂಬಿ ತೋರಿಸ್ತೀನಿ ಇರು ಮಗನೆ. ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಮತ್ತು ಬಾದಾಮಿ, ಪಿಸ್ತಾ ಹಾಕ್ಕೊಂಡಿಲ್ಲ ಯಾಕಂದರೆ ನಮ್ಮಲ್ಲಿ ಸಾಲ್ಟೆಡ್ ಪಿಸ್ತಾ ಇದೆ. ಇದು ಬಂದು ಮ್ಯಾಂಗೋನ ತುಂಬ ಕಷ್ಟಪಟ್ಟು ಎತ್ತಿಟ್ಟು ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 3-4 ಮ್ಯಾಂಗೋ ಎತ್ತಿಟ್ಟಿದ್ದೆ, ಬಟ್ ಇವಾಗ ನನಗೆ ಸಿಕ್ಕಿರೋದು ಬರೀ ಒಂದೇ ಮ್ಯಾಂಗೋ. ಸೊ ಸಾಕು. ಇವಾಗ ಸ್ವಲ್ಪ ಮಾಡ್ತಿದ್ದೀನಿ. ಸ್ವೀಟ್ ಯಾರು ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ, ಎಲ್ಲರೂ ಒಂದೊಂದು ಸ್ವಲ್ಪ ಕ್ರೇವಿಂಗ್ಗೆ ಅಂತ ತಿನ್ನೋದಕ್ಕೆ ಅಂತ ಸ್ವಲ್ಪ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ತುಪ್ಪ ಹಾಕ್ಕೊತಿದ್ದೀನಿ 2 ಸ್ಪೂನು. ಡ್ರೈ ಫ್ರೂಟ್ಸು ಮತ್ತು ರವೆ ಎಲ್ಲ ರೋಸ್ಟ್ ಮಾಡ್ಕೊಳೋದಕ್ಕೆ ನಾನು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ರವೆ ರೋಸ್ಟ್ ಮಾಡ್ತೀನಿ. ಈಗ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹುರ್ಕೊತಿದ್ದೀನಿ. ಸೊ ಇದನ್ನು ಒಂದು ಪ್ಲೇಟ್ಗೆ ಎತ್ತಿ ಸೈಡ್ ಇಟ್ಕೊಂಡು ಇವಾಗ ರವೆನ ರೋಸ್ಟ್ ಮಾಡ್ತೀನಿ. ಅದೇ ತುಪ್ಪಗೆ ರವೆನ ಹಾಕ್ಕೊಂಡು ಹುರ್ಕೊತಿದ್ದೀನಿ. ರವೆನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದೇನು ಜಾಸ್ತಿ ಉರಿಯೋದು ಬೇಡ, ರೋಸ್ಟೆಡ್ ರವೆನೇ ತೊಗೊಂಡಿರೋದು ನಾನು. ಸೊ ಜಾಸ್ತಿ ಏನು ಉರಿಯೋದು ಅವಶ್ಯಕತೆ ಇಲ್ಲ, ಸ್ವಲ್ಪ ಕೆಂಪಗಾದರೆ ಸಾಕು. ಇವಾಗ ಆಲ್ಮೋಸ್ಟು ರವೆ ನೀಟಾಗಿ ಬೆಂದಿದೆ, ಅಂದರೆ ರೋಸ್ಟ್ ಆಗಿದೆ. ಈ ಥರ ಆದರೆ ಸಾಕು, ಕೆಂಪಗಾದರೆ. ಸೊ ಈಗ ಇದಕ್ಕೆ ನೀರು ಹಾಕ್ಕೋಬೇಕು. ಈ ಕಪ್ಪಲ್ಲಿ 1 ಕಪ್ ರವೆ ತೊಗೊಂಡಿದ್ದೆ, ಈಗ 2.5 ಕಪ್ಪು ನೀರು ಹಾಕ್ತೀನಿ. ಸೊ ಆವಾಗ ಹೇಗೆ ನನಗೆ ತೆಳ್ಳಗೆ ಬೇಕು ಆ ಥರ ಆ ಕನ್ಸಿಸ್ಟೆನ್ಸಿಲಿ ಕೇಸರಿ ಬಾತ್ ಆಗುತ್ತೆ. ರವೆ ಚೆನ್ನಾಗಿ ಬೇಯಬೇಕು. ಅದು ಬೆಂದು ಅದ್ರದ್ದು ಇದೆಲ್ಲ ನೀರೆಲ್ಲ ನೀಟಾಗಿ ಹೀರ್ಕೊಂಡು ಅದು ಹುಬ್ಬುತ್ತೆ. ಆ ರೀತಿ ಹುಬ್ಬೋವರೆಗೂ ರವೆನ ಬೇಯಿಸ್ಕೋಬೇಕು. ಕೇಸರಿ ಕಲರ್ ಆಗಲಿ ಕೇಸರಿ ಆಗಲಿ ಏನೂ ಆಗ್ತಿಲ್ಲ, ಮ್ಯಾಂಗೋನೇ ಕಲರ್ ಇರುತ್ತೆ. ಸೊ ಆ್ಯಕ್ಚುಲಾಗಿ ಕೇಸರಿ ಇಲ್ಲ, ಸೊ ಹಾಗೆ ಕೇಸರಿ ಬಾತ್ ಮಾಡ್ತಿದ್ದೀನಿ. ಮ್ಯಾಂಗೋ ಇದೆ ಅಲ್ವಾ, ಮ್ಯಾಂಗೋಯಿಂದನೇ ಒಳ್ಳೆ ಕಲರ್ ಬರುತ್ತೆ ಕೇಸರಿ ಬಾತು. ಬೇಕಾದ್ರೆ ಲಾಸ್ಟಲ್ಲಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಕಲರು. ನಾನೀಗ ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. 1 ಕಪ್ಗಿಂತ ಸ್ವಲ್ಪ ಕಮ್ಮಿ ಇದೆ, ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇಷ್ಟಕ್ಕೆ ಸಾಕಾಗುತ್ತೆ. ಅಕಸ್ಮಾತ್ ಏನಾದರೂ ಜಾಸ್ತಿ ಸ್ವೀಟ್ ತಿಂತೀರಾ ಅಂದರೆ ಸ್ವೀಟ್ ನೋಡಿಬಿಟ್ಟು ಮತ್ತೆ ಎಕ್ಸ್ಟ್ರಾ ಸ್ವೀಟ್ ಹಾಕ್ಕೋಬೋದು. ಏಲಕ್ಕಿನ ನೀರು ಜೊತೆಗೂ ಹಾಕ್ಬೋದು, ನೀರು ಹಾಕಬೇಕಾದ್ರೆ, ಅಥವಾ ಸಕ್ಕರೆ ಜೊತೆಗೂ ಹಾಕ್ಬೋದು. ಅದು ಫ್ಲೇವರ್ಗೋಸ್ಕರ ಆಗಿರೋದ್ರಿಂದ ಏನು ಪರವಾಗಿಲ್ಲ, ಯಾವಾಗಾದರೂ ಹಾಕ್ಬೋದು. ನಾನು ನಾರ್ಮಲಾಗಿ ಸಕ್ಕರೆ ಹಾಕಬೇಕಾದ್ರೆ ಹಾಕ್ತೀನಿ ಲಾಸ್ಟಲ್ಲಿ. ಸೊ ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಈಗ ಇದಕ್ಕೆ ಮಾವಿನ ಹಣ್ಣನ್ನ ಆ್ಯಡ್ ಮಾಡಬೇಕು. ನಾನೆಲ್ಲ ಈಕ್ವಲ್ ರೇಷಿಯೋಲ್ಲಿ ತೊಗೊಂಡಿದ್ದೀನಿ. ನೋಡಿ, ಮಾವಿನ ಹಣ್ಣು ಫುಲ್ಲು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಕಲರ್ ನೋಡಿ ಹೆಂಗೆ ಬರ್ತಿದೆ, ಕಲರ್ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇನ್ನು ಸ್ವಲ್ಪ.
ಬೇಕಾದರೆ ಹಾಕ್ಕೋಬೋದು. ನಮ್ಮ ಮನೇಲಿ ತುಪ್ಪ ಇಷ್ಟ ಆಗುತ್ತೆ ಎಲ್ಲರಿಗೂ, ಸೊ ಅದಕ್ಕೆ ನಾನು ಮತ್ತೆ ತುಪ್ಪ ಹಾಕ್ತಾಯಿದ್ದೀನಿ. ಕೆಲವರೆಲ್ಲ ಮ್ಯಾಂಗೋನ ಫುಲ್ ಪ್ಯೂರಿ ಮಾಡಿ ಹಾಕ್ತಾರೆ, ಬಟ್ ನಾನು ಸ್ವಲ್ಪ ಪೈನಾಪಲ್ ಕೇಸರಿಬಾತು, ಬನಾನಾ ಕೇಸರಿಬಾತ್ ಎಲ್ಲ ಮಾಡಿದಾಗ ಹೇಗೆ ಒಂದೊಂದು ಪೀಸು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಸೊ ಅದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ನಾನು ತೊಗೊಂಡಿರೋದು ಸ್ವೀಟ್ ಮ್ಯಾಂಗೋನೇ, ಸೊ ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹುಳಿ ಮ್ಯಾಂಗೋ ತೊಗೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಇದು ತುಂಬ ಸ್ವೀಟ್ ಇತ್ತು. ಸ್ವೀಟ್ ಮ್ಯಾಂಗೋ ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ನೋಡಿ ಕಲರ್ ನೋಡಿ, ನಾನು ಕೇಸರಿ ಹಾಕಿಲ್ಲ, ಏನೂ ಕಲರ್ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಮ್ಯಾಂಗೋ ಕಲರ್ ಬಂದಿದೆ. ಮಧ್ಯೆ ಮಧ್ಯೆ ಮ್ಯಾಂಗೋ ಬೈಟ್ ಸಿಕ್ಕಿದ್ರೆ ಇನ್ನೂ ಸೂಪರಾಗಿರುತ್ತೆ. ಆಲ್ಮೋಸ್ಟ್ ಆಗಿದೆ, ಬಟ್ ರವೆ ಇನ್ನೂ ಸ್ವಲ್ಪ ಬೇಯಬೇಕು, ಸೊ ಅದಕ್ಕೆ ಬೇಯಲಿ, ಅದು ಹೊಂದ್ಕೊಂಡ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಇದನ್ನು ಪ್ಲೇಟ್ನ ಮುಚ್ಚಿಡ್ತಿದ್ದೀನಿ. ಸುತ್ತ ತುಪ್ಪ ಬಿಟ್ಕೊಂಡಿರುತ್ತೆ ಕೇಸರಿಬಾತ್ ಆದಮೇಲೆ. ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕಿ ಸರ್ವ್ ಮಾಡೋದಷ್ಟೇ. ನಮ್ಮ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ತಿನ್ನೋದಕ್ಕೆ, ಬಟ್ ಆದರೆ ಫಸ್ಟು ನಾನು ನನ್ನ ತಂಗಿಗೆ ಕೊಡ್ತೀನಿ ತಿನ್ನಲಿ, ಯಾಕಂದರೆ ಅವಳು ತುಂಬ ನಿನ್ನೆ ಬಂದಾಗಿಂದ ಏನೂ ಕೇಳೇ ಇಲ್ಲ, 1 ವೀಕಿಂದ, ಇವತ್ತೇ ಕೇಳಿದ್ದು, ಸೊ ಅದಕ್ಕೆ ಮಾಡ್ಕೊಡ್ತಿದ್ದೀನಿ. ಕೇಸರಿಬಾತ್ ಆಗೋವರೆಗೂ ನಮ್ಮ ಮಕ್ಕಳು ಶಿಸ್ತಾಗಿ ಪೇಂಟಿಂಗ್ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಿದ್ದಾರೆ ತೋರಿಸ್ತೀನಿ ನೋಡಿ. ನಮ್ಮ ಮಕ್ಕಳಿಬ್ಬರು ನೋಡಿ ಎಷ್ಟು ಚೆನ್ನಾಗಿ ವಾಟರ್ ಕಲರ್ಸು ಗಿಫ್ಟ್ ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಗೇಮ್ ಆಡಿದ್ರು ಅಂತ. ಗೇಮೇನು ಅಷ್ಟು ಚೆನ್ನಾಗಿ ಆಡಿಲ್ಲ ಇಬ್ಬರೂ, ಬಟ್ ಆದರೆ ಹೋಗ್ಲಿ ಪಾಪ ಅಂತ ಗಿಫ್ಟ್ ಕೊಟ್ಟಿದ್ದೆ. ನೀನು ಆಡ್ದ? ನೀನೇ ಚೆನ್ನಾಗಿ ಆಡಿಲ್ಲ, ಅಕ್ಕ ಚೆನ್ನಾಗಿ ಆಡಿದ್ಲು. ನೀನು ಗೇಮ್ ರೂಲ್ಸ್ ಫಾಲೋ ಮಾಡದೆ ವಿನ್ನಾದೆ ಮಗನೆ. ಆ್ಯಕ್ಚುಲಾಗಿ ವಿನ್ನರು ಅಕ್ಕ, ಗೊತ್ತಾ? ಇಬ್ಬರು ನೀಟಾಗಿ ನೋಡಿ ಕಲರ್ಸ್ ಮಾಡ್ತಾ ಇದ್ದಾರೆ. ಬುದ್ಧ ಮಲ್ಕೊಂಡ್ಮೇಲೆ ಕಲರ್ಸ್ ಮಾಡಬೇಕು ಅಂದೆ, ಯಾಕಂದರೆ ನಮ್ಮ ಬುದ್ಧ ಸ್ವಲ್ಪ ಅವನು ಬೇಕು ಅಂತ ಹಠ ಮಾಡ್ತಾನೆ, ಮತ್ತು ಅವನು ಗೋಡೆಗೆಲ್ಲ ಬಿಡ್ತಾನೆ, ಅದಕ್ಕೆ ಅವ್ನು ಮಲ್ಕೊಂಡ್ಮೇಲೆ ಕಲರ್ಸ್ ಮಾಡಿ ಅಂದಿದ್ದಕ್ಕೆ ಇಬ್ಬರು ನೋಡಿ ಇವಳು ಲೋಟಸ್ ಮಾಡ್ತಾ ಇದ್ದಾಳೆ. ಇಷ್ಟ ಆಯ್ತಾ ಮೋಹಿತಾ? ನೀಟಾಗಿ ಇಟ್ಕೋಬೇಕು, ಹಾಳು ಮಾಡ್ಕೋಬಾರ್ದು. ಪರ್ಪಲ್ ಡಕ್ ಪರ್ಪಲ್ ಇರುತ್ತಾ ಮಗ್ನೆ? ಪರ್ಪಲ್ ಇರುತ್ತಾ? ಅಯ್ಯೋ ಸರಿ ಮಾಡು. ಏನು ಹೇಳು? ಓಕೆ ನೋಡಿ, ಆಲ್ಮೋಸ್ಟು ಆಗಿದೆ. ನೋಡ್ತಿರ್ಬೋದು ಸುತ್ತ ಹೇಗೆ ಎಣ್ಣೆ ಬಿಟ್ಟಿದೆ ಅಂತ. ಈ ಥರ ಬಿಟ್ಟರೆ ತುಪ್ಪ ನಮ್ಮ ಅತ್ತೆ ಕರೆಕ್ಟ್ ಮಾಡ್ತಿದ್ದಾರೆ. ತುಪ್ಪ ಬಿಟ್ಟಿದೆ ನೋಡಿ, ಈ ಥರ ಬಾಣಲಿಗೆ ಅಂಟ್ತಾನೂ ಇಲ್ಲ. ಈ ಥರ ಅಂಟಿಲ್ಲ ಅಂದರೆ ಕೇಸರಿಬಾತ್ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಕ್ರಂಚಿಯಾಗಿರಲಿ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಹಾಕ್ತಾರೆ ಅನಿಸುತ್ತೆ. ದ್ರಾಕ್ಷಿ ನನಗೆ ರೋಸ್ಟ್ ಆದರೆ ಇಷ್ಟ ಆಗಲ್ಲ, ಸೊ ಅದಕ್ಕೆ ರೋಸ್ಟ್ ಮಾಡಿದ್ರೆ ಹಾಗೆ ಹಾಕ್ಕೋತಿದ್ದೀನಿ. ಸರ್ವ್ ಮಾಡ್ತಾಯಿದ್ದೀನಿ. ಫುಲ್ಲು ಗಾರ್ನಿಷ್ ಮಾಡಿರೋದೇ ನೋಡಿ ನನ್ನ ತಂಗಿ ಫುಲ್ಲು ಇನ್ಸ್ಪೈರ್ ಆಗಿಬಿಟ್ಲು. ಅಕ್ಕ ಏನಕ್ಕ ಇದು ಅಂತ. ನಾನು ಗಾರ್ನಿಷ್ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿಯಿಂದ. ಕೇಸರಿಬಾತ್ ರೆಡಿ. ನಮ್ಮ ದೀಪಿಕಿಂಗೋಸ್ಕರನೇ ಮಾಡಿದ್ದು ಇವತ್ತು ಕೇಸರಿಬಾತು. ಸೊ ಸ್ಪೂನ್ ರೆಡಿಯಾಗಿದೆ. ಟೇಸ್ಟ್ ಮಾಡೋಕ್ಕೆ ರೆಡಿನಾ ದೀಪಿಕಾ? ತಿನ್ಬಿಟ್ಟು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದಿದ್ದೆಲ್ಲ ಹಿಂಗೆ ಇರುತ್ತೆ ಟೇಸ್ಟು. ಇಷ್ಟ ಆಯ್ತಂತೆ. ನೀವು ಮ್ಯಾಂಗೋನಲ್ಲಿ ಏನೇನು ರೆಸಿಪಿ ಮಾಡ್ತೀರಾ ಕಮೆಂಟ್ ಮಾಡಿ. ನಾವು ಆಲ್ಮೋಸ್ಟು ಮ್ಯಾಂಗೋ ಮಸ್ತಾನಿ ತೋರಿಸಿದ್ದೀನಿ, ಮತ್ತು ಮ್ಯಾಂಗೋ ಐಸ್ ಕ್ರೀಮ್ ತೋರಿಸಿದ್ದೀನಿ. ಇವಾಗ ಮ್ಯಾಂಗೋ ಕೇಸರಿಬಾತು. ನೆಕ್ಸ್ಟು ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರಲ್ಲಿ ಇನ್ನೊಂದೆರಡು ರೆಸಿಪಿ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವಿನಿ ಸುನಿಲ್ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯವ್ರಿಗೆಲ್ಲರಿಗೂ ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ತಿಳ್ಕೊತೀನಿ.